ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ರೂಫ್. ಇವತ್ತಿನ ವಿಡಿಯೋದಲ್ಲಿ ನಾನು ನಾರ್ತ್ ಕರ್ನಾಟಕ ಸ್ಪೆಷಲ್ ದಾವಣಗೆರೆಯಿಂದ ಆ ಕಡೆ ಹೋಗ್ಬಿಟ್ರೆ ಈ ರೊಟ್ಟಿ, ಜೋಳದ ರೊಟ್ಟಿ ತುಂಬಾ ಫೇಮಸ್. ಸೊ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಜೋಳದ ರೊಟ್ಟಿ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಮತ್ತು ಇದನ್ನು ಡಯಟ್ ಫುಡ್ ಅಂತ ಕೂಡ ಹೇಳ್ಬೋದು. ಈಗ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪ್ಯಾನ್ನ ಬಿಸಿಗಿಟ್ಕೊಂಡು ಅದಕ್ಕೆ ಅಳತೆ ಕಪ್ಪಲ್ಲಿ 1.5 ಲೋಟದಷ್ಟು ನೀರನ್ನು ತಗೊಳ್ಳಿ. 1 ಸ್ಪೂನ್ ಉಪ್ಪು ಹಾಕಿ ಮತ್ತು 1 ಸ್ಪೂನು ಆಯಿಲ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ನೀರು ಚೆನ್ನಾಗಿ ಕುದಿಬೇಕು. ಕುದಿಯುವಾಗ ನಾವು ಅಳತೆ ಕಪ್ಪಲ್ಲಿ ಏನು ನೀರು ತೊಗೊಂಡಿದ್ವಲ್ಲ, ಅದೇ ಕಪ್ಪಲ್ಲೇ 1 ಕಪ್ನಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಜೋಳದ ಹಿಟ್ಟನ್ನು ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಇದು ಕೂಡ ಕುದಿಬೇಕು. ಸ್ವಲ್ಪ ಕುದ ನಂತರ ನೀರಿನ ಅಂಶ ಕಡಿಮೆ ಆಗಿ ಗಟ್ಟಿಯಾಗುತ್ತೆ. ಗಟ್ಟಿಯಾದಾಗ ಈ ರೀತಿ ನೀಟಾಗಿ ಕಲಿಸ್ಕೊಳ್ಳಿ. 1 ಸ್ಪೂನ್ ತೊಗೊಂಡು ಈ ರೀತಿ ಕಲಿಸ್ಕೊಳ್ಳಿ. ಈ ಕಲಿಸ್ಕೊಂಡ ನಂತರ ಒಂದು ಅಗಲವಾದಂತಹ ತಟ್ಟೆಗೆ, ದೊಡ್ಡದು ತಟ್ಟೆ ಇರುತ್ತಲ್ಲ ಆ ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ಆದಮೇಲೆ ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ. ಫಸ್ಟ್ ಸರಿನೇ ಸ್ವಲ್ಪ ನಾದ್ಕೊಳ್ಳಿ, ಅಂದರೆ ಅದರಲ್ಲಿ ಇರ್ತಕ್ಕಂಥ ಗಂಟುಗಳೆಲ್ಲ ಹೋಗಬೇಕು. ಮತ್ತು ಅರ್ಧ ಬೌಲಷ್ಟು ಹಿಟ್ಟನ್ನು ತಗೊಂಡು ಈ ರೀತಿ ಹಾಕಿ ಚೆನ್ನಾಗಿ ನಾದ್ಕೊಂಬಿಡಿ. ಅದು ಹಿಟ್ಟು ಮತ್ತು ಸರಿ ಎಲ್ಲ ನೀಟಾಗಿ ಹೊಂದ್ಕೋಬೇಕು. ಆ ರೀತಿ ಅಂಗೈಯಲ್ಲಿ ಚೆನ್ನಾಗಿ ನಾದ್ಕೊಳ್ಳಿ. ನಾದ್ಕೊಂಡ್ರೆ ಮಾತ್ರ ರೊಟ್ಟಿ ಚೆನ್ನಾಗಿ ಬರುತ್ತೆ. ನೀವು ಚಪಾತಿ ಹಿಟ್ಟು ಥರ ಸುಮ್ಮನೆ ಕಲಸಿದ್ರೆ ರೊಟ್ಟಿ ಹರಿಯುತ್ತೆ, ಅಷ್ಟು ನೀಟಾಗಿ ಬರಲ್ಲ. ಹಾಗಾಗಿ ಚೆನ್ನಾಗಿ ನಾದಬೇಕು. ಇದನ್ನು ಹಿಟ್ಟು ನೀಟಾಗಿ ಮಿಕ್ಸ್ ಆಗ್ತಿಲ್ಲ ಅನಿಸಿದರೆ ಮಾತ್ರ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾದ್ಕೊಳ್ಳಿ. ಆದರೆ ಜಾಸ್ತಿ ಮಾತ್ರ ನೀರು ಹಾಕ್ಕೋಬೇಡಿ. ಹೊಸದಾಗಿ ರೊಟ್ಟಿ ಮಾಡೋದನ್ನು ಕಲಿತಿರೋರು ಬರೀ ಸರಿನೇ ನಾದ್ಕೊಂಡು ರೊಟ್ಟಿ ಉಜ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಬಟ್ ತುಂಬ ಸ್ಮೂತಾಗಿರುತ್ತೆ. ಇಲ್ಲಾಂದರೆ ಈ ರೀತಿ ಸ್ವಲ್ಪ ಜೋಳದ ಹಿಟ್ಟನ್ನು ಸರಿಗೆ ಹಾಕ್ಕೊಂಡು ನಾದ್ಕೊಂಡು ಮಾಡಿದರೆ ರೊಟ್ಟಿ ಚೆನ್ನಾಗೇ ಬರುತ್ತೆ. ಈಗ ಅಂಚನ್ನು ಕಾಯ್ಲಿಕ್ಕೆ ಇಟ್ಕೊಂಡು ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಈ ರೀತಿ ನೀಟಾಗಿ ರೌಂಡ್ ಮಾಡಿಕೊಂಡು ಸ್ವಲ್ಪ ಹಿಟ್ಟು ಹಚ್ಕೊಂಡು ಈ ರೀತಿ ಕೈಯಲ್ಲಿ ತಟ್ತಾ ಬನ್ನಿ. ಬಟ್ ನಡುವೆ ತೆಳ್ಳ ಆಗದಂಗೆ ನೋಡ್ಕೊಂಡು ತಟ್ಟಿ. ಅಪ್ ಟು ಎಷ್ಟು ಅಂದರೆ ಒಂದು ಪೂರಿಯಷ್ಟು ಅಗಲ ಆಗೋವಷ್ಟು ತಟ್ಕೊಳ್ಳಿ ಕೈಯಲ್ಲಿ. ನಿಮಗೆ ಕೈಯಲ್ಲೇ ತಟ್ಟಕ್ಕೆ ಬಂದರೆ ಫುಲ್ಲು ರೊಟ್ಟಿ ಕಂಪ್ಲೀಟ್ ದೊಡ್ಡದಾಗೋವರೆಗೂ ತಟ್ಟಿ. ಇಲ್ಲ ಅಂತಂದರೆ ಒಂದು ಲಟ್ಟಣಿಗೆ ತೊಗೊಂಡು ರೊಟ್ಟಿನ ಉದ್ಬಿಡಿ. ಸರಿ ಮತ್ತು ಹಿಟ್ಟಿನ ಪ್ರಪೋರ್ಷನಾಲಿಟಿ ಕರೆಕ್ಟ್ ಇದ್ದರೆ ಮಾತ್ರ ಈ ರೀತಿ ರೊಟ್ಟಿನ ನೀಟಾಗಿ ಉಜ್ಬೋದು. ಎಷ್ಟು ಅಗಲವಾದ ಬೇಕಾದರೂ ಉಜ್ಕೋಬೋದು. ಇಲ್ಲ ಅಂತಂದರೆ ಸೈಡಲ್ಲೆಲ್ಲ ಅರ್ಧೋಗ್ಬಿಡುತ್ತೆ. ನೋಡಿ, ಈ ರೀತಿ ರೊಟ್ಟಿನ ಉಜ್ಕೊಂಡು ಹಂಚು ಕಾಯ್ಲಿಕ್ಕೆ ಇಟ್ಟಿದ್ವಲ್ಲ, ಆ ಹಂಚಿನ ಮೇಲೆ ರೊಟ್ಟಿನ ಹಾಕ್ಬಿಡಿ. ಕಾದಂಚಿಗೆ ರೊಟ್ಟಿ ಹಾಕಿ ಒಂದು 3 to 5 ಸೆಕೆಂಡ್ಸ್ ಬಿಟ್ಟು ಒಂದು ಬೌಲಲ್ಲಿ ನೀರು ತೊಗೊಂಡು ಅದಕ್ಕೊಂದು ಕಾಟನ್ ಬಟ್ಟೆ ಇಟ್ಕೊಂಡಿರಿ. ಕಾಟನ್ ಬಟ್ಟೆನಲ್ಲಿ ಈ ರೀತಿ ನೀರನ್ನು ಹಚ್ಚಿ ಸೈಡಲ್ಲೆಲ್ಲ ನೀಟಾಗಿ ನೀರು ಹಚ್ಚಿ ಬೇಯಿಸ್ಕೊಳ್ಳಿ. ಓಕೆ, ಇದು ಸ್ವಲ್ಪ ಬೆಂದ ಮೇಲೆ ಇದನ್ನು ತಿರುವು ಹಾಕಿ ಮತ್ತು ಎರಡೂ ಸೈಡಲ್ಲೂ ರೊಟ್ಟಿನ ನೀಟಾಗಿ ಬೇಯಿಸ್ಕೊಂಡ್ರೆ ರೊಟ್ಟಿ ರೆಡಿ ಆಗುತ್ತೆ. ಇದೇ ರೀತಿ ಒಂದು ರೊಟ್ಟಿ ಬೇಯೋಷ್ಟರಲ್ಲಿ ನಾನು ಇನ್ನೊಂದು ರೊಟ್ಟಿನ ಉಜ್ಜಿ ಬೇಯಿಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈ ರೀತಿ ಮಾಡ್ಕೊತಾ ಹೋದರೆ ರೊಟ್ಟಿ ಮಾಡೋದು ತುಂಬಾ ಸುಲಭ ಮತ್ತು ತುಂಬ ಬೇಗನೆ ಮುಗ್ದೋಗ್ಬಿಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ. ಥ್ಯಾಂಕ್ ಯು.